ಚಲಿಸುತ್ತಿದ್ದ ರೈಲಿನ ಇಂಜಿನ್ನಲ್ಲಿ ಹೊತ್ತಿಕೊಂಡ ಬೆಂಕಿ, ಆತಂಕದಿಂದ ಕಿರುಚಾಡಿದ ಪ್ರಯಾಣಿಕರು ಮತ್ತು ಸಾರ್ವಜನಿಕರು. 1968 ಸಂಖ್ಯೆಯ ಮೈಸೂರಿನಿಂದ ಉದಯಪುರ ಸಿಟಿಗೆ ವಾರಕ್ಕೊಮ್ಮೆ ಚಲಿಸುವ ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ರೈಲುಗಾಡಿಯ ಇಂಜಿನ್ನಲ್ಲಿ ದಟ್ಟವಾದ ಹೊಗೆಯೊಂದಿಗೆ ಬೆಂಕಿ ಕಾಣಿಸಿಕೊಂಡ ಘಟನೆ ಜರುಗಿದೆ. ರಾಮನಗರ ಚನ್ನಪಟ್ಟಣ ನಡುವಿನ ಒಂದಾರುಗುಪ್ಪೆ ಗ್ರಾಮದ ಬಳಿ ಇಂದು ಬೆಳಿಗ್ಗೆ 11:24 ಸಮಯದಲ್ಲಿ ರೈಲಿನ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಆ ಬೆಂಕಿ ಹೊರಗಡೆ ದಟ್ಟವಾಗಿ ಉರಿಯತೊಡಗಿದೆ. ಪ್ರಯಾಣಿಕರು ಮತ್ತು ಒಂದಾರುಗುಪ್ಪೆ ಗ್ರಾಮದ ರೈಲ್ವೆ ಗೇಟ್ ಬಳಿ ನಿಂತಿದ್ದ ಪ್ರಯಾಣಿಕರು ಈ ಘಟನೆಯನ್ನು ನೋಡಿ ಕೂಗಿಕೊಂಡಿದ್ದಾರೆ. ರೈಲಿನ ಕಿಟಕಿ ಮತ್ತು ಬಾಗಿಲ ಬಳಿ ನೋಡಿದ ಪ್ರಯಾಣಿಕರು ಸಹ ಆತಂಕಕ್ಕೆ ಒಳಗಾಗಿ ಕಿರುಚಾಡಿದ್ದಾರೆ. ತಕ್ಷಣ ಎಚ್ಚೆತ್ತ ರೈಲು ಚಾಲಕರು ಗಾಡಿ ನಿಲ್ಲಿಸಿ ಇಂಜಿನ್ ಆಫ್ ಮಾಡಿ ಇಳಿದು ರೈಲು ಸ್ಟೇಷನ್ಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಪಿಟಿಎಸ್, ಪಕ್ಕದಲ್ಲೇ ಇದ್ದಂತಹ ಅಗ್ನಿಶಾಮಕ ದಳ ಹಾಗೂ ಸಾರ್ವಜನಿಕರು ಒಗ್ಗೂಡಿ ಬೆಂಕಿ ನಂದಿಸಿದ್ದಾರೆ. ಚನ್ನಪಟ್ಟಣ ನಗರದ ರೈಲು ನಿಲ್ದಾಣದಿಂದ ಅರಸೀಕೆರೆಗೆ ಇಂದು ಸಂಜೆ 4:50ಕ್ಕೆ ತೆರಳಬೇಕಾಗಿದ್ದ ಪ್ಯಾಸೆಂಜರ್ ರೈಲಿನ ಇಂಜಿನ್ ಅನ್ನು ತಂದು ಮರು ಜೋಡಣೆ ಮಾಡಿ ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ರೈಲುಗಾಡಿ ಪ್ರಯಾಣ ಮುಂದುವರೆಸಿದೆ. ಅರಸೀಕೆರೆಗೆ ಹೋಗಬೇಕಾಗಿದ್ದ ಪ್ಯಾಸೆಂಜರ್ ರೈಲುಗಾಡಿಗೆ ಬೆಂಗಳೂರಿನಿಂದ ಮತ್ತೊಂದು ಇಂಜಿನ್ ಬಂದ ನಂತರ ಹೊರಡಲಿದೆ ಎಂದು ಅಧಿಕೃತ ಬಲ್ಲ ರೈಲ್ವೆ ಮೂಲಗಳು ಮಾಹಿತಿ ನೀಡಿವೆ. ಯಾವುದೇ ತೊಂದರೆ ಆಗದಿದ್ದರಿಂದ ಸಹಸ್ರಾರು ಪ್ರಯಾಣಿಕರು ಮತ್ತು ರೈಲು ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ.